ನಾನೊಬ್ಬ ಇಲ್ಲಿ ಸ್ವಲ್ಪ ವೇದಿಕೆಯಲ್ಲಿ ಸ್ವಲ್ಪ ಹೊರಗಿನವನು ಅಂತ ಅನ್ನಿಸ್ತದೆ. ಆದರೆ ಕಜೆಯವರು ವಿಚಾರ ಮಾಡಿಯೇ ನನ್ನನ್ನು ಕರೆದಿದ್ದಾರೆ ಅನ್ನೋದು ಕೂಡ ನನಗೆ ಗೊತ್ತು. ನಾನು ಆಯುರ್ವೇದ ಅಂತ ಅಂದರೆ ಏನು ಅಂತ ತಿಳ್ಕೊಂಡಿದ್ದೇನೆ ಅಂತಂದರೆ, ಯಾರು ಬೇಸರ ಮಾಡ್ಕೋಬಾರ್ದು. ಕರ್ನಾಟಕದಲ್ಲಿ ಕನ್ನಡದಲ್ಲಿ ಮಾತಾಡೋದು ಆಯುರ್ವೇದ ಅಂತ ಅಂದ್ಕೊಂಡಿದ್ದೇನೆ ನಾನು. ಯಾಕೆ ಆ ಮಾತನ್ನು ಹೇಳ್ತೇನೆ ಅಂತಂದರೆ, ನನಗೆ ತಿಳಿದ ಮಟ್ಟಿಗೆ ಆಯುರ್ವೇದ ಅಂತಂದರೆ ಔಷಧಿ ಕೊಡೋದಲ್ಲ, ಔಷಧಿ ಇಲ್ಲದೆ ಬದುಕೋದು ಹೇಗೆ ಅನ್ನೋದು. ಆಯುರ್ವೇದಕ್ಕೂ ಆಧುನಿಕ ವೈದ್ಯ ಪದ್ಧತಿಗೂ ಇರುವ ಭಾಳ ದೊಡ್ಡ ವ್ಯತ್ಯಾಸ ಏನು ಅಂತಂದರೆ, ಆಧುನಿಕ ವೈದ್ಯ ಪದ್ಧತಿ ಹತ್ರ ಯಾವುದೇ ವೈದ್ಯರ ಹತ್ರ ಹೋಗಿ ನೀವು ಆರೋಗ್ಯ ಅಂತಂದರೆ ಏನು ಅಂತ ಕೇಳಿದರೆ ಅವ್ರಿಗೆ ಗೊತ್ತಿಲ್ಲ. ಅನಾರೋಗ್ಯ ಅಂದರೆ ಏನು ಅಂತ ಗೊತ್ತು ಅವರಿಗೆ. ಆಯುರ್ವೇದದವರಿಗೆ ಮಾತ್ರ ಆರೋಗ್ಯ ಅಂದರೆ ಏನು ಅಂತ ಗೊತ್ತಿರುತ್ತೆ. ಕರ್ನಾಟಕದಲ್ಲಿ ಕನ್ನಡ ಮಾತಾಡೋದು ಆಯುರ್ವೇದ ಅಂತ ಯಾಕೆ ನಾನು ಹೇಳ್ತೇನೆ ಅಂತಂದರೆ, ಆಯುರ್ವೇದ ಅನ್ನೋದು ಔಷಧಿ ಕೊಡೋ ಪದ್ಧತಿ ಅಲ್ಲ, ಅದೊಂದು ಆಲೋಚನಾ ವಿಧಾನ, ಅದೊಂದು ಜೀವನ ವಿಧಾನ ಅನ್ನುವ ಕಾರಣಕ್ಕಾಗಿ ಹೇಳ್ತೇನೆ. ಈ ಬ್ರಹ್ಮಾಂಡದಲ್ಲಿ ಟ್ಯಾಬ್ಲೆಟ್ಸ್ ತಗೊಳ್ಳುವ ಏಕೈಕ ಜೀವಿ ಅಂದರೆ ಮನುಷ್ಯ. ಮತ್ತು ಯಾವ ಪ್ರಾಣಿಗಳು ಟ್ಯಾಬ್ಲೆಟ್ಸ್ ತಗೊಳ್ಳಲ್ಲ, ಏಕೈಕ ಪ್ರಾಣಿ ಅದು. ಈ ಪ್ರಾಣಿಗೂ ಮೊದಲು ಔಷಧಿ ತಗೊಳ್ಳುವಂತಹ ಪರಿಸ್ಥಿತಿ ಇರಲಿಲ್ಲ. ಈಗ ನಾವು ಮಾಡ್ಕೊಂಡಿದ್ದೇವೆ, ನಮ್ಮ ಜೀವನ ಪದ್ಧತಿಯನ್ನು ಬದಲಾಯಿಸಿಕೊಂಡು ನಾವು ಹಾಗೆ ಮಾಡ್ಕೊಂಡಿದ್ದೇವೆ. ಹಾಗಾಗಿ ಆಯುರ್ವೇದ ನಮಗೆ ಕಲಿಸೋದೇನು ಅಂತಂದರೆ, ಔಷಧಿ ಇಲ್ಲದೆ ಬದುಕೋದನ್ನು ಕಲಿಸುತ್ತೆ. ಈ 4 ದಿನ ವಿಶ್ವ ಸಮ್ಮೇಳನ ಅದನ್ನು ಕಲಿಸ್ಲಿ ಅಂತ ಹೇಳ್ತಾ, ಒಂದೇ ಒಂದು ರಿಕ್ವೆಸ್ಟ್ ಇದೆ ನಮ್ಮದು. ಈ ಸಮ್ಮೇಳನದ ಮೂಲಕ ನಮ್ಮ ಸರ್ಕಾರಕ್ಕೆ ಹೇಗಾದರೂ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಬರುವ ಆಯುರ್ವೇದ ಟಿಪ್ಸ್ಗಳನ್ನು ನಿಲ್ಲಿಸಿದರೆ ಒಂದಿಷ್ಟು ಜೀವ ಉಳಿಬೋದು, ಒಂದಿಷ್ಟು ಜನ ಆರೋಗ್ಯವಾಗಿ ಇರ್ಬೋದು ಅಂತ ಅಂದ್ಕೊಳ್ತೇನೆ ನಾನು. ಗಿರಿಧರ್ ಕಜೆಯವರು, ವೀರೇಂದ್ರ ಹೆಗ್ಡೆ ಅವರು, ದಿನೇಶ್ ಗುಂಡೂರಾವ್ ಅವರು ಆ ಕೆಲಸ ಮಾಡ್ತಾರೆ ಅಂತ ನಾನು ಅಂದ್ಕೊಳ್ತೇನೆ. ಗಿರಿಧರ್ ಕಜೆ ಅವರು ಮೂರ್ತಿ ಬಹಳ ಚಿಕ್ಕದು, ಆದರೆ ಅವರು ಆಲೋಚನೆ ಮಾಡೋದೆಲ್ಲ ವಿಶ್ವದ ಮೇಲೆ. ವಿಶ್ವ ಹವ್ಯಕ ಸಮ್ಮೇಳನ, ವಿಶ್ವ ಆಯುರ್ವೇದ ಸಮ್ಮೇಳನ, ಆ ದೃಷ್ಟಿಯಲ್ಲಿ ಅವರನ್ನು ವಿಶ್ವಮಾನವ ಅಂತ ಕರೀಬೋದು ನಾವು. ಅವರು ನಮ್ಮನ್ನು, ಈ ಅಲ್ಪ ಮಾನವನನ್ನು ಈ ವೇದಿಕೆಗೆ ಕರೆಸಿ 4 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನಾನೊಬ್ಬ ಇಲ್ಲಿ ಸ್ವಲ್ಪ ವೇದಿಕೆಯಲ್ಲಿ ಸ್ವಲ್ಪ ಹೊರಗಿನವನು ಅಂತ ಅನ್ನಿಸ್ತದೆ. ಆದರೆ ಕಜೆಯವರು ವಿಚಾರ ಮಾಡಿಯೇ ನನ್ನನ್ನು ಕರೆದಿದ್ದಾರೆ ಅನ್ನೋದು ಕೂಡ ನನಗೆ ಗೊತ್ತು. ನಾನು ಆಯುರ್ವೇದ ಅಂತ ಅಂದರೆ ಏನು ಅಂತ ತಿಳ್ಕೊಂಡಿದ್ದೇನೆ ಅಂತಂದರೆ, ಯಾರು ಬೇಸರ ಮಾಡ್ಕೋಬಾರ್ದು. ಕರ್ನಾಟಕದಲ್ಲಿ ಕನ್ನಡದಲ್ಲಿ ಮಾತಾಡೋದು ಆಯುರ್ವೇದ ಅಂತ ಅಂದ್ಕೊಂಡಿದ್ದೇನೆ ನಾನು. ಯಾಕೆ ಆ ಮಾತನ್ನು ಹೇಳ್ತೇನೆ ಅಂತಂದರೆ, ನನಗೆ ತಿಳಿದ ಮಟ್ಟಿಗೆ ಆಯುರ್ವೇದ ಅಂತಂದರೆ ಔಷಧಿ ಕೊಡೋದಲ್ಲ, ಔಷಧಿ ಇಲ್ಲದೆ ಬದುಕೋದು ಹೇಗೆ ಅನ್ನೋದು. ಆಯುರ್ವೇದಕ್ಕೂ ಆಧುನಿಕ ವೈದ್ಯ ಪದ್ಧತಿಗೂ ಇರುವ ಭಾಳ ದೊಡ್ಡ ವ್ಯತ್ಯಾಸ ಏನು ಅಂತಂದರೆ, ಆಧುನಿಕ ವೈದ್ಯ ಪದ್ಧತಿ ಹತ್ರ ಯಾವುದೇ ವೈದ್ಯರ ಹತ್ರ ಹೋಗಿ ನೀವು ಆರೋಗ್ಯ ಅಂತಂದರೆ ಏನು ಅಂತ ಕೇಳಿದರೆ ಅವ್ರಿಗೆ ಗೊತ್ತಿಲ್ಲ. ಅನಾರೋಗ್ಯ ಅಂದರೆ ಏನು ಅಂತ ಗೊತ್ತು ಅವರಿಗೆ. ಆಯುರ್ವೇದದವರಿಗೆ ಮಾತ್ರ ಆರೋಗ್ಯ ಅಂದರೆ ಏನು ಅಂತ ಗೊತ್ತಿರುತ್ತೆ. ಕರ್ನಾಟಕದಲ್ಲಿ ಕನ್ನಡ ಮಾತಾಡೋದು ಆಯುರ್ವೇದ ಅಂತ ಯಾಕೆ ನಾನು ಹೇಳ್ತೇನೆ ಅಂತಂದರೆ, ಆಯುರ್ವೇದ ಅನ್ನೋದು ಔಷಧಿ ಕೊಡೋ ಪದ್ಧತಿ ಅಲ್ಲ, ಅದೊಂದು ಆಲೋಚನಾ ವಿಧಾನ, ಅದೊಂದು ಜೀವನ ವಿಧಾನ ಅನ್ನುವ ಕಾರಣಕ್ಕಾಗಿ ಹೇಳ್ತೇನೆ.
ಈ ಬ್ರಹ್ಮಾಂಡದಲ್ಲಿ ಟ್ಯಾಬ್ಲೆಟ್ಸ್ ತಗೊಳ್ಳುವ ಏಕೈಕ ಜೀವಿ ಅಂದರೆ ಮನುಷ್ಯ. ಮತ್ತು ಯಾವ ಪ್ರಾಣಿಗಳು ಟ್ಯಾಬ್ಲೆಟ್ಸ್ ತಗೊಳ್ಳಲ್ಲ. ಏಕೈಕ ಪ್ರಾಣಿ ಅದು. ಈ ಪ್ರಾಣಿಗೂ ಮೊದಲು ಔಷಧಿ ತಗೊಳ್ಳುವಂತಹ ಪರಿಸ್ಥಿತಿ ಇರಲಿಲ್ಲ. ಈಗ ನಾವು ಮಾಡ್ಕೊಂಡಿದ್ದೇವೆ, ನಮ್ಮ ಜೀವನ ಪದ್ಧತಿಯನ್ನು ಬದಲಾಯಿಸಿಕೊಂಡು ನಾವು ಹಂಗೆ ಮಾಡ್ಕೊಂಡಿದ್ದೇವೆ. ಹಾಗಾಗಿ ಆಯುರ್ವೇದ ನಮಗೆ ಕಲಿಸೋದೇನು ಅಂತಂದರೆ ಔಷಧಿ ಇಲ್ಲದೆ ಬದುಕೋದನ್ನು ಕಲಿಸುತ್ತೆ. ಈ 4 ದಿನ ವಿಶ್ವ ಸಮ್ಮೇಳನ ಅದನ್ನು ಕಲಿಸ್ಲಿ ಅಂತ ಹೇಳ್ತಾ, ಒಂದೇ ಒಂದು ರಿಕ್ವೆಸ್ಟ್ ಇದೆ ನಂದು ಈ ಸಮ್ಮೇಳನದ ಮೂಲಕ ನಮ್ಮ ಸರ್ಕಾರಕ್ಕೆ. ಹೇಗಾದರೂ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಬರುವ ಆಯುರ್ವೇದ ಟಿಪ್ಸ್ಗಳನ್ನು ನಿಲ್ಲಿಸಿದರೆ ಒಂದಿಷ್ಟು ಜೀವ ಉಳಿಬೋದು, ಒಂದಿಷ್ಟು ಜನ ಆರೋಗ್ಯವಾಗಿ ಇರ್ಬೋದು ಅಂತ ಅಂದ್ಕೊಳ್ತೇನೆ ನಾನು. ಗಿರಿಧರ್ ಕಜೆ ಅವರು, ವೀರೇಂದ್ರ ಹೆಗ್ಡೆ ಅವರು, ದಿನೇಶ್ ಗುಂಡೂರಾವ್ ಅವರು ಆ ಕೆಲಸ ಮಾಡ್ತಾರೆ ಅಂತ ನಾನು ಅಂದ್ಕೊಳ್ತೇನೆ. ಗಿರಿಧರ್ ಕಜೆ ಅವರು ಮೂರ್ತಿ ಬಹಳ ಚಿಕ್ಕದು, ಆದರೆ ಅವರು ಆಲೋಚನೆ ಮಾಡೋದೆಲ್ಲ ವಿಶ್ವದ ಮೇಲೆ. ವಿಶ್ವ ಹವ್ಯಕ ಸಮ್ಮೇಳನ, ವಿಶ್ವ ಆಯುರ್ವೇದ ಸಮ್ಮೇಳನ, ಆ ದೃಷ್ಟಿಯಲ್ಲಿ ಅವರನ್ನು ವಿಶ್ವಮಾನವ ಅಂತ ಕರೀಬೋದು ನಾವು. ಅವರು ನಮ್ಮನ್ನು, ಈ ಅಲ್ಪಮಾನವನನ್ನು ಈ ವೇದಿಕೆಗೆ ಕರೆಸಿ 4 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನಾನೊಬ್ಬ ಇಲ್ಲಿ ಸ್ವಲ್ಪ ವೇದಿಕೆಯಲ್ಲಿ ಸ್ವಲ್ಪ ಹೊರಗಿನವನು ಅಂತ ಅನ್ನಿಸ್ತದೆ. ಆದರೆ ಕಜೆ ಅವರು ವಿಚಾರ ಮಾಡಿಯೇ ನನ್ನನ್ನು ಕರೆದಿದ್ದಾರೆ ಅನ್ನೋದು ಕೂಡ ನನಗೆ ಗೊತ್ತು. ನಾನು ಆಯುರ್ವೇದ ಅಂತ ಅಂದರೆ ಏನು ಅಂತ ತಿಳ್ಕೊಂಡಿದ್ದೇನೆ ಅಂತಂದರೆ, ಯಾರು ಬೇಸರ ಮಾಡ್ಕೋಬಾರ್ದು. ಕರ್ನಾಟಕದಲ್ಲಿ ಕನ್ನಡದಲ್ಲಿ ಮಾತಾಡೋದು ಆಯುರ್ವೇದ ಅಂತ ಅಂದ್ಕೊಂಡಿದ್ದೇನೆ ನಾನು. ಯಾಕೆ ಆ ಮಾತನ್ನು ಹೇಳ್ತೇನೆ ಅಂತಂದರೆ, ನನಗೆ ತಿಳಿದ ಮಟ್ಟಿಗೆ ಆಯುರ್ವೇದ ಅಂತಂದರೆ ಔಷಧಿ ಕೊಡೋದಲ್ಲ, ಔಷಧಿ ಇಲ್ಲದೆ ಬದುಕೋದು ಹೇಗೆ ಅನ್ನೋದು. ಆಯುರ್ವೇದಕ್ಕೂ ಆಧುನಿಕ ವೈದ್ಯ ಪದ್ಧತಿಗೂ ಇರುವ ಬಹಳ ದೊಡ್ಡ ವ್ಯತ್ಯಾಸ ಏನು ಅಂತಂದರೆ, ಆಧುನಿಕ ವೈದ್ಯ ಪದ್ಧತಿ ಹತ್ರ ಯಾವುದೇ ವೈದ್ಯರ ಹತ್ರ ಹೋಗಿ ನೀವು ಆರೋಗ್ಯ ಅಂತಂದರೆ ಏನು ಅಂತ ಕೇಳಿದರೆ ಅವ್ರಿಗೆ ಗೊತ್ತಿಲ್ಲ. ಅನಾರೋಗ್ಯ ಅಂದರೆ ಏನು ಅಂತ ಗೊತ್ತು ಅವರಿಗೆ. ಆಯುರ್ವೇದದವರಿಗೆ ಮಾತ್ರ ಆರೋಗ್ಯ ಅಂದರೆ ಏನು ಅಂತ ಗೊತ್ತಿರುತ್ತೆ. ಕರ್ನಾಟಕದಲ್ಲಿ ಕನ್ನಡ ಮಾತಾಡೋದು ಆಯುರ್ವೇದ ಅಂತ ಯಾಕೆ ನಾನು ಹೇಳ್ತೇನೆ ಅಂತಂದರೆ, ಆಯುರ್ವೇದ ಅನ್ನೋದು ಔಷಧಿ ಕೊಡೋ ಪದ್ಧತಿ ಅಲ್ಲ, ಅದೊಂದು ಆಲೋಚನಾ ವಿಧಾನ, ಅದೊಂದು ಜೀವನ ವಿಧಾನ ಅನ್ನುವ ಕಾರಣಕ್ಕಾಗಿ ಹೇಳ್ತೇನೆ. ಈ ಬ್ರಹ್ಮಾಂಡದಲ್ಲಿ ಟ್ಯಾಬ್ಲೆಟ್ಸ್ ತಗೊಳ್ಳುವ ಏಕೈಕ ಜೀವಿ ಅಂದರೆ ಮನುಷ್ಯ. ಮತ್ತು ಯಾವ ಪ್ರಾಣಿಗಳು ಟ್ಯಾಬ್ಲೆಟ್ಸ್ ತಗೊಳ್ಳಲ್ಲ. ಏಕೈಕ ಪ್ರಾಣಿ ಅದು. ಈ ಪ್ರಾಣಿಗೂ ಮೊದಲು ಔಷಧಿ ತಗೊಳ್ಳುವಂತಹ ಪರಿಸ್ಥಿತಿ ಇರಲಿಲ್ಲ. ಈಗ ನಾವು ಮಾಡ್ಕೊಂಡಿದ್ದೇವೆ, ನಮ್ಮ ಜೀವನ ಪದ್ಧತಿಯನ್ನು ಬದಲಾಯಿಸಿಕೊಂಡು ನಾವು ಹಂಗೆ ಮಾಡ್ಕೊಂಡಿದ್ದೇವೆ. ಹಾಗಾಗಿ ಆಯುರ್ವೇದ ನಮಗೆ ಕಲಿಸೋದೇನು ಅಂತಂದರೆ ಔಷಧಿ ಇಲ್ಲದೆ ಬದುಕೋದನ್ನು ಕಲಿಸುತ್ತೆ. ಈ 4 ದಿನ ವಿಶ್ವ ಸಮ್ಮೇಳನ ಅದನ್ನು ಕಲಿಸ್ಲಿ ಅಂತ ಹೇಳ್ತಾ, ಒಂದೇ ಒಂದು ರಿಕ್ವೆಸ್ಟ್ ಇದೆ ನಂದು ಈ ಸಮ್ಮೇಳನದ ಮೂಲಕ ನಮ್ಮ ಸರ್ಕಾರಕ್ಕೆ. ಹೇಗಾದರೂ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಬರುವ ಆಯುರ್ವೇದ ಟಿಪ್ಸ್ಗಳನ್ನು ನಿಲ್ಲಿಸಿದರೆ ಒಂದಿಷ್ಟು ಜೀವ ಉಳಿಬೋದು, ಒಂದಿಷ್ಟು ಜನ ಆರೋಗ್ಯವಾಗಿ ಇರ್ಬೋದು ಅಂತ ಅಂದ್ಕೊಳ್ತೇನೆ ನಾನು. ಗಿರಿಧರ್ ಕಜೆ ಅವರು, ವೀರೇಂದ್ರ ಹೆಗ್ಡೆ ಅವರು, ದಿನೇಶ್ ಗುಂಡೂರಾವ್ ಅವರು ಆ ಕೆಲಸ ಮಾಡ್ತಾರೆ ಅಂತ ನಾನು ಅಂದ್ಕೊಳ್ತೇನೆ. ಗಿರಿಧರ್ ಕಜೆ ಅವರು ಮೂರ್ತಿ ಬಹಳ ಚಿಕ್ಕದು, ಆದರೆ ಅವರು ಆಲೋಚನೆ ಮಾಡೋದೆಲ್ಲ ವಿಶ್ವದ ಮೇಲೆ. ವಿಶ್ವ ಹವ್ಯಕ ಸಮ್ಮೇಳನ, ವಿಶ್ವ ಆಯುರ್ವೇದ ಸಮ್ಮೇಳನ, ಆ ದೃಷ್ಟಿಯಲ್ಲಿ ಅವರನ್ನು ವಿಶ್ವಮಾನವ ಅಂತ ಕರೀಬೋದು ನಾವು. ಅವರು ನಮ್ಮನ್ನು, ಈ ಅಲ್ಪಮಾನವನನ್ನು ಈ ವೇದಿಕೆಗೆ ಕರೆಸಿ 4 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.